ಇವತ್ತು ನನ್ನ ಫೇವ್ರೇಟ್ ಆಗಿರೋ ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ನ ಮಾಡೋಣ. ಬೆಳಿಗ್ಗೆ ನಾನು ಎದ್ದು ರೆಡಿ ಆಗಕ್ಕೆ ಟೈಮ್ ಇರಲ್ಲ, ಅಂತದ್ರಲ್ಲಿ ಬೆಡ್ಶೀಟ್ ನ ಮಾಡಿಸೋದು ಆಗದಿರೋ ಕೆಲಸ. ನಮ್ಮ ಪಾಂಡವಪುರದಲ್ಲಿರೋ ಶಿಕ್ಷಕರ ಭವನ ನೋಡಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಬೇರೆ ಕಡೆ ನೋಡ್ತಾ ಇರೋ ಕಣ್ಣು ಆ ಕಡೆನೇ ಹೋಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನೇ ಇಂಪ್ರೂವ್ಮೆಂಟ್ ಅನ್ನೋದು. ರೆಕಾರ್ಡ್ಗೆ ಟ್ರಾನ್ಸ್ಪರೆಂಟ್ ರಾಪರ್ ಹಾಕ್ಬೇಕಿತ್ತು, ಅದು ಸಿಗ್ಲಿಲ್ಲ ಅಂತ ಇಲ್ದೇ ಇರೋದನ್ನ ಮ್ಯಾನೇಜ್ ಮಾಡಿ ಓದೋಕ್ಕೋಸ್ಕರ ಮಾಡೋರು ಜೀವನದಲ್ಲಿ ಮುಂದೆ ಬರ್ತಾರೆ ಬಿಡಿ. ನಮ್ ಲ್ಯಾಬ್ ಅಲ್ಲಿರೋ ಚೇರ್ಗಳೆಲ್ಲ ಹೊಡೆದೋಗಕ್ಕೆ ಕಾರಣ ಒಬ್ರು ಕುತ್ಕೊಳ್ಳೋ ಜಾಗದಲ್ಲಿ ಇಬ್ಬಿಬ್ರು ಕುತ್ಕೊಂಡು ಗೇಮ್ ಮಾಡಿದ್ರೆ ಇನ್ನೇನಾಗುತ್ತೆ. ಗೌರ್ಮೆಂಟ್ ಅಂತ ತಲೆ ಕಟ್ಸ್ಕೊಳ್ದೆ ಬಿಡಬಾರ್ದು. ಕಾಲೇಜ್ ಮುಗಿಸ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದ್ರೆ ನಮ್ ವ್ಯೂವರ್ ಸಿಕ್ಕಿದ್ರು. ಮೂರ್ ಕಡೆ ಅವ್ರನ್ನ ಕೇಳ್ದೆ ಅಂತ ಹೇಳಿ ಅವ್ರನ್ನ ಮಾತಾಡ್ಸ್ಕೊಂಡು ಬಾಯ್ ಹೇಳಿ ಬೇಗ ಮನೆಗ್ ಬಂದೆ. ಯಾಕಂದ್ರೆ ತುಂಬಾ ಹೊಟ್ಟೆ ಹಸಿತಿತ್ತು, ಊಟ ಮಾಡಿರ್ಲಿಲ್ಲ. ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಮನೇಲಿ ಏನಿದೆ ತಿನ್ನಕ್ಕೆ ಅಂತ ಕೇಳಿದಾಗ ಒಂದ್ ರೊಟ್ಟಿ ಇದೆ ಜೊತೆಗೆ ಸಾಂಬಾರ್ ಇದೆ ಅಂತ ಹೇಳ್ತು. ಸೊ ಅದನ್ನ ತಿನ್ಕೊಂಡು ಜೊತೆಗೆ ತಿನ್ನಕ್ಕೆ ಅಂತ ಹೇಳಿ ಬಾಳೆಹಣ್ಣು ತಗೊಂಡು ಅಂಗಡಿಗೆ ಅಂತ ಹೊರಟೆ. ಇಷ್ಟೊತ್ತಲ್ಲಿ ಏರಿಯಾದಲ್ಲಿ ಯಾರು ಕಾಣಿಸ್ತಾ ಇರ್ಲಿಲ್ಲ, ಅದಕ್ಕೆ ಈ ತರ ಮಾಡಿದೆ. ಓರಿಯೋ ಬಿಸ್ಕೆಟ್ ಅಲ್ಲಿ ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿರೋ ತರ ಇವತ್ತೊಂದು ಓರಿಯೋ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಅದು ಕೋಲ್ಡ್ ಕಾಫಿ ಓರಿಯೋ ಮಿಲ್ಕ್ ಶೇಕ್ ಇಷ್ಟು ಒಟ್ಟಿಗೆ ಇತ್ತು. ಸನ್ರೈಸ್ ಇಲ್ಲ ಯಾವ ಕಾಫಿ ಪುಡಿ ಜೊತೆನೋ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವ ರೇಂಜ್ಗೆ ಅಂದ್ರೆ ನೀರ್ ತರ ಇರೋದೆಲ್ಲ ಕ್ರೀಮ್ ತರ ಆಗ್ಬೇಕು, ಆ ತರ ಆಡ್ಸಿ 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 ಒಂದ್ 10 ನಿಮಿಷ ಆಡ್ಸಿ. ಆಮೇಲೆ ಒಂದ್ 2 ಐಸ್ ಕ್ಯೂಬ್, ಅದಕ್ಕೆ ಹಾಲು ಮತ್ತೆ ಗ್ರೈಂಡ್ ಆಗಿರೋ ಓರಿಯೋ ಬಿಸ್ಕೆಟ್ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಕುಡೀರಿ. ಆಮೇಲೆ ನೀವೇ ಹೇಳ್ತೀರಾ. ಸೊ ಹೊರಗಡೆ ರೇಷನ್ ಕಾರ್ಡ್ದು ಒಂದ್ ಕೆಲಸ ಇತ್ತು, ಅದನ್ನ ಮುಗಿಸಿ ಹೊಟ್ಟೆ ತುಂಬಕ್ಕೆ ಸ್ನಾಕ್ಸ್ ತಿನ್ಕೊಂಡು ಮನೆಗ್ ಬಂದ್ವಿ.